ಕಂಡದು ಎಲವ ಈ ಅಂಗದ ಒಳಗ ಅತಿ ಮಾಡಿದಾರ ಸತ್ತ ಬಾಳ ಮಗುವ ಏಳ ತಿಂಗಳಿಗೆ ಅವನಿಯ ಒಳಗ ಏರು ಮಹಲ ಎಲವ ಹದರು ಮಹಲ ಎಲವ ಏಕೋ ಚಿತ್ತೋ ಯವನಿಯಂಗ ಇತ್ತು ಬಹಳ ಚಲುವ ಏಕೋ ಚಿತ್ತೋ ಯವನಿಯಂಗ ಇತ್ತು ಬಹಳ ಚಲುವ ಎಂಟ ತಿಂಗಳಿಗೆ ವಿಠ್ಠಲ ಚಕ್ರ ಏ ಭಂಟಧುರ ತಲವ ಹೌದು ಭಂಟಧುರ ತಲವ ಏಕಂಠ ಸುವಾಸ ಮೇಲೆ ಮಂಟಪ ಒಳಗ ಆತ ಉಲವ ಏಕಂಠ ಸುವಾಸ ಮೇಲೆ ಮಂಟಪ ಒಳಗ ಆತ ಉಲವ ಒಂಬತ್ತು ತಿಂಗಳದ ಹಣ್ಣಾಗಿ ಕಾಯಿ ತೋರಿದ ಹಣ್ಣಾಗಿ ಕಾಯಿ ತೋರಿದ ಜಾನ ಬಾಯಲೆದ ಇರುವುದ ಸೊರಳೆ ಬಂದ ಏ ಗುರುವಿನ ಅಂತ ಗುರುವಿಗೆ ತಿಳಿಲಿಲ್ಲ ಗುರುವಿನ ಅಂತ ಗುರುವಿನ ಅಂತ ಗುರುವಿ ತಿಳಿಯಲಿಲ್ಲ ಜಮ ಆಗೋದು ಹೆಂಗ ಹೊರಗ ಬಿದ್ದ ಮ್ಯಾಲ ಸೋಕಿತ ಖಾಳಿ ಅದಕ್ಕೆ ಕೈಗಳು ಏನ್ ಹೇಳ್ತಾರ ಏನಂತಾರವ ಹೊರಗ ಬಿದ್ದ ಮ್ಯಾಲ ಸೋಕಿತ ಗಾಳಿ ಪ್ರಪಂಚದ ನೆರುಳ ಮರ್ತ ಬಾಯಿಯಿಂದ ಗುರುವಿನ ಸ್ವರಣೆ ಭ್ರಾಂತಿ ಬಡಿತು ಮರಳ ಅಂತ ಹೇಳ್ತಾರ ಅದಕ್ಕೆ ಹೊರಗ ಬಿದ್ದ ಬಳಕೆ ಆವಾಗ ನನ್ನ ಮಂದಿ ನನ್ನ ಮಕ್ಕಳು ನನ್ನ ಬಂದ ನನ್ನ ಬಳಗ ನಮ್ಮ ಮಾಮ ನಮ್ಮ ಸಣ್ಣವ ದೊಡ್ಡವ ನಮ್ಮ ಸಣ್ಣವ ದೊಡ್ಡವ ಅದು ಎಷ್ಟು ತಿಂಗಳ ಆದ ಬಳಕ ಇಲ್ರಿ ಇವ ಅಪ್ಪೇರ ಹೆಂಗಾದನು ಹೆಂಗಾದ ನಮ್ಮಲ್ಲಿ ಬರ್ಲಾರ ಅಪ್ಪ ಅದನೇ ನೀವ ಬರ್ಲಾರ್ದಿ ಅಪ್ಪಗೇನ ಅಲ್ಲೇ ನಿಮ್ಮ ಮುತ್ತೇನ ಬಲ್ಲಿ ನಿಮ್ಮ ಅಪ್ಪನ ಬಲ್ಲಿ ಹೋಗಿ ಅಪ್ಪ ಮಾಡ್ತು ನೋಡಮ್ಮ ಗಂಡು ಬಿ ಆಗ್ಯಾನತ್ತ ಗಂಡು ಬಿ ಆಗೇನತ್ತಿ ನೀವ ಎಲ್ಲಿ ಯಾರ ಹೊಟ್ಟಿಲಿ ಹುಟ್ಟಿ ಗಂಡ ಅದೀನಿ ಅದಕ್ಕೆ ಕೇಳ್ಬೇಕತ್ತದ ಯಾರಿಗೆ ಅವ್ರ ಅಪ್ಪನ ಮುಕ್ಕಳೇ ಉಚ್ಚಿ ಬಿದ್ದಂಗೆ ಕಾಣ್ತಾನ್ರಿ ಅವ ಅದಕ್ಕೆ ಗಂಡ ಆಗ್ಯಾನವ ಗಂಡ ಆಗ್ಯಾನತ್ತ ಅವು ಜರುತಿಲ್ರಿ ಅವನಿಗೆ ಅವು ಜರುತ್ತಿಲ್ಲ ಅವು ಸಂಪರ್ಕ ಏನಿಲ್ಲ ಅವನಿಗೆ ಇಲ್ಲ ಅಲ್ಲೇ ಅವ್ರ ಮುತ್ಯ ಅವ್ರ उनका दादा उसका बाप उसका परदादा ಬಡ हाँ बड़ा उसको ಅಂತ ಹೇಳ್ಕೋದಂತಾರ ಮೇಲಾಗ ಮಮ್ಮಗ ಬಡ ಅಲ್ಲ ಏನ್ ಹೇಳ್ತಾರ
ಏನತ್ತಾನ್ರಿ ಏನೋ ಶಿಸ್ನಾಳ ಶರೀಫ ಅದನ್ನ ಕೇಳಿದೇವ ನಿನಗ ಅದಕ್ಕೆ ಏನ್ ಹೇಳ್ತಾರ ಗೋವಿಂದ ಭಟ್ಟ ಶಿಸ್ನಾಳ ಶರೀಫಿನ ಮೇಲೆ ಹೌದ್ ಅಪ್ಪ ಸ್ನಾನ ಮಾಡ್ಕೊಂಬ ಹೋಗು ಅಂತಿದ್ನು. ಅಪ್ಪ ಶಾನ ಮಾಡ್ಕೊಂಡು ಬಾ ಅಂದಾಕರ ಹೋದತ್ತ ಹೌದ್ ಹೋದ ಕೂಡಲೇ ಹೊಳಿಗೆ ಹೋದ ಬಳಕ ಒಂದ್ ಹೆಣ್ಮಗಳು ಕೊಡ ತಗೊಂಡು ನೀರು ತಗೊಂಡು ಹೊಂಟಿದಳು. ಆ ನೀರ್ ತೊಗೊಂಡು ಹೊಂಟಿದಳು ಹೆಣ್ಮಗಳು. ಆ ಹೆಣ್ಮಗಳು ತಲೆ ಮೇಲೆ ಸರಿಗೆ ಜಾರಿತ್ತು. ತಲೆ ಮೇಲಿನ ಶರ್ರಗ ಜಾರಿತ್ತು. ಆ ಸರಿಗೆ ಜಾರದಾಗ ಶರೀಫ್ ಸಾಬನ್ ನಿಗಾ ಹೋಯ್ತು ಹೆಣ್ಮಗಳ ಮೇಲೆ. ಆ ಹೆಣ್ಮಗಳ ಮೇಲೆ ಶರೀಫ್ ಸಾಹಿಬ್ದು ನಿಗಾ ಹೋಗ್ಯಾದ. ನಿಗಾ ಹೋದಾಗ ಆ ಗುರು ಹೇಳಿದ್ದು ನೆನಪತ್ತು ಶರೀಫ್ ಸಾಬಗ. ಹಾ ಅಪ್ಪ ಶರೀಫ ಸ್ವಚ್ಛಾಗಿ ಸ್ನಾನ ಮಾಡ್ಕೊಂಬಪ್ಪ ಅಂದಿದ್ದ. ಅದಕ್ಕೆ ಅವನಿಗೆ ತರಿಕಿಗೆ ಬಂದ ಹೆಣ್ಮಗಳು ಬೆನ್ನ ಹತ್ತಿ ಹೋದ. ಆ ಹೆಣ್ಮಗಳು ಬೆನ್ನತ್ತಿ ಯಾರು ಹೋಗ್ಯಾರ? ಶರೀಫ್ ಸಾಬ ಶರೀಫ್ ಸಾಹಿಬಿನ ಹೋಗ್ಯಾನ ಹೆಣ್ಮಗಳು ಬೆನ್ನತ್ತಿ. ಹೋಗಿ ಏನಂತಾನ ಅವ್ರು ನೋಡಿದ್ರು ಯಪ್ಪ ಶರೀಫ್ ಸಾಬ್ ಬಂದನಲ್ಲ ಅಂತೇಳಿ ಒಳಗ್ ಕರೆದ್ರು. ಯಾಕಪ್ಪ ಯಾಕೆ ಬಂದಿ ಅಂದಾಗ ನನಗೆ ಸ್ನಾನ ಮಾಡಿಸ್ರಪ್ಪ ಅಂತ ಹೇಳ್ದ. ನಂಗೆ ಸ್ನಾನ ಮಾಡಿಸ್ರಪ್ಪ ಅಂದ ಶರೀಫ. ಅಂದಾಗ ಅವ ಹೇಳ್ತಾನ ಸೊಸಿಗೆ ಯಾವ ನೀರುಡು ಶರೀಫ್ ಸಾಬಿಗೆ ಸ್ನಾನ ಮಾಡಿಸು ಅಂದಾನ ಮಾಡಿದವ. ಅಂದಾಗ ಅವ ಶರೀಫ್ ಸಾಬ್ ಏನ್ ಹೇಳ್ತಾನ ಈ ಸ್ನಾನ ನನಗೆ ಬೇಕಾಗಿಲ್ಲ ಮತ್ ಏನ್ ಬೇಕಪ್ಪ ನಿನಗ ಅಂದಾಗ ಒಂದು ಕೊರಡ ತಗೋ. ಆ ಕೊರಡ ತಗೊಂಡು ಮನಸ್ಸಿಗೆ ಬಂದಾಗ ನನಗೆ ಹೊಡಿ ಅಂತ ಹೇಳಿದ್ನು. ಆ ಕೊಡ ತಗೊಂಡು ನನಗೆ ಮನಸ್ಸಿಗೆ ಬಂದಾಗ ಹೊಡಿ ಅಂತೇಳಿ ಶರೀಫ್ ಸಾಹಿಬರು ಹೇಳ್ಯಾರ ಹೆಣ್ಮಗಳಿಗೆ. ಹೇಳಿದಾಗ ಕೊರಡ ತಗೊಂಡು ಹೊಡಿಲಿಕ್ಕೆ ಶುರು ಮಾಡಿದಳು ಹೆಣ್ಮಗಳು. ಹೊಡಿಲಿಕ್ಕೆ ಶುರು ಮಾಡಿದಳು. ಈ ಶಬ್ದ ಗೋವಿಂದ ಭಟ್ಟಗೆ ತಿಳಿತು, ಕಿವಿಯಾಗಿ ಬೀಳ್ತಿತ್ತು. ಓಡಿ ಬಂದ ಗೋವಿಂದ ಭಟ್ಟ. ಏ ಶರೀಫ ಇದೇನು ನಿಂದು ಸ್ನಾನ ಮಾಡ್ಕೊಂಬಾನ ಇಂಥ ಸ್ನಾನ ನಿಂದು ಅಂತ ಕೇಳದತ್ತ ಗೋವಿಂದ ಭಟ್ಟ. ಅಂದಾಗ ಇನ್ನ ಹೊಡಿತಾಯಿನೇ ಅಂತಿದ್ದವ. ಶರೀಫ್ ಇನ್ನ ಹೊಡಿತಾಯಿ ಅಂತಿದ್ದವ. ಮೈ ಎಲ್ಲ ತರ್ಗ ಬರಗಾಗಿತ್ತು. ಈ ಬಾಸುಂಡಿ ಎಲ್ಲಿ ಎದ್ದಿವ ಅಂದ್ರ ಗೋವಿಂದ ಭಟ್ಟನ ಮೈ ಮೇಲೆ ಎದ್ದಿವತ್ತ. ಶರೀಫ್ ಹೊಡೆದು ಪೆಟ್ಟ ಗೋವಿಂದ ಭಟ್ಟನ ಮೈ ಮೇಲೆ ಎದ್ದಿವತ್ತ. ಇಂಥವೆಲ್ಲ ಏನ್ ಹೇಳ್ತಾನ ಶರೀಫ್ ಮೇಲೆ ಹೆಣ್ಮಗಳ ಮನಸ್ಸು ಮಾಡಿ ಹೇಳತ್ತ. ಇವನೇ ಮನಸ್ಸು ಮಾಡಿ ಹೋಗ್ಯಾನ್ರಿ ಕಿಸಬಾಯಿ. ಕಿಸಬಾಯಿ ನೀನೇ ಹೋಗಿದಿ ನಮ್ಮ ಮೌನ ಕೈಲಿ ಹೊಡೆಸ್ಕೊಲಕ್ಕ. ಶರೀಫ್ ಸಾಹಿಬ್ನೇ ಹೋಗ್ಯಾನ ಅಲ್ಲಿ ಹೊಡೆಸ್ಕೊಲಕ್ಕ. ಇವ್ರೇನಂತಾರ ಶರೀಫ್ರ ಮೇಲೆ ಹೆಣ್ಮಗಳ ಮನಸ್ಸು ಮಾಡಿ ಹೇಳತ್ತ. ಯಾರ ಶಾಸ್ತ್ರದಾಗ ಬರ್ದದ ಯಾವ ಪುರಾಣದಾಗ ಬರ್ದದ ನನ್ನ ಬೆನ್ನಿಗೆ ಎದ್ದು ಹೇಳ್ರಿ ನೀವು 3 ಮಂದಿ ನಿಮಗೆ ಬಿಟ್ಟುದಲ್ಲ ಮತ್ತ. ಹೊರಗ ಬೆದ್ದ ನಾಲ ಸೋಕಿತ್ತ ಕಾಳಿ ಪ್ರಪಂಚದ ನರುಳ ಪ್ರಪಂಚದ ನರುಳ ಮರತ ಬಾಯಿಯಲ್ಲ ಗುರವೇನ ಸ್ವರಣೆ ಭ್ರಾಂತಿ ಬಡಿದ ಮರುಳ. ಮರತ ಬಾಯಿಯಲ್ಲ ಗುರವೇನ ಸ್ವರಣೆ ಭ್ರಾಂತಿ ಬಡಿದ ಮರುಳ. ಬಾಯಿ ಬರದ ಭವ ದುಃಖ ಮಾಡ್ತೈತಿ. ಬಾಯಿ ತರದ ಭವ ದುಃಖ ಮಾಡ್ತೈತಿ. ಕಳ್ಳ ಹೌದು ಎತ್ತವಾದ ಕಳ್ಳ. ಮಣಿ ಹಾಕಿ ಬರ ರಾಶಿ ಬೆಟ್ಟಾರ ಪಾಸೆ ಬೆತ್ತೋ ಗೋಳ. ಮೌನಿ ಹಾಕಿ ಮಾದ ರಾಶಿ ಬೆಟ್ಟಾರ ಪಾಸೆ ಬೆತ್ತೋ ಗೋಳ. ರಕ್ತ ಮಲೆಯ ಬಹಾಲ ಮಾಡಿದಾನ. ಏನ್ ಹೇಳ್ತಾರ ಜ್ಞಾನಿಗಳು? ಏನ್ ಹೇಳ್ತಾರಿ? ಕೈಗಳು ಹೇಳ್ತಾರ ರಕ್ತ ಮಲೆಯ ಮಹಾಲ ಮಾಡಿದಾನ. ಶಿವ ಎಂತ ಕೇಳು ನಿಮ್ಮ ಶಿವ. ಈ ಶರೀರ ಒಳಗ
ಹಾಲು ಮಾಡ್ಯಾನ. ಶರೀರ ಬಿಟ್ಟು ಮಾಡಾಯ್ತು. ಈ ಶರೀರಕ್ಕೆ ಬಿಟ್ಟು ಹಾಲು ಮಾಡಿ ನೀನು ಕೂಸಿ ಕೊಡ್ಸಾಯ್ತು. ಈ ಜೀವರಾಶಿಗಳಿಗೆಲ್ಲ ಸಲವಾದಿತ್ತು ಮಾಸ್ತರ. ಅವಾಗ ನಿನ್ನ ಹೆಚ್ಚಿನ ಮಾತು ಹೇಳ್ತೀನಿ ನಾ. ನಿಮ್ ಪರಮಾತ್ಮ ಹೆಚ್ಚಿಗೆ, ನಿಮ್ಮ ಪರಮಾತ್ಮ ಹೆಚ್ಚಿಗೆ, ನೀ ಮೇಲಾಗ ನೀ ಹೆಚ್ಚಿಗೆ ಹಾಡವ. ಹಾ ಅದಕ್ಕ ನನ್ನ ಶರೀರ ಒಳಗೆ ಹಾಲು ಮಾಡಿ ಅಮೃತ ಮಾಡಿ ಕುಡಿಸ್ಯಾನ. ರಕ್ತ ಮೇಲೆ ಒಂದು ಹಾಲು ಮಾಡಿದಾನ. ಹಾಲು ಮಾಡಿ ಅಮೃತ ಮಾಡಿ ನಿನ್ನ ಜೀವಾತ್ಮಕ ಕುಡಿಸ್ಯಾನ. ಇವ ಏನಂತ ನನ್ನ ಹಾಲ, ನನ್ನ ಹಾಲ, ನಮ್ಮ ಅಪ್ಪನ ಹಾಲ. ಎಲ್ಲಿ ತವ್ರ ಮನೆಯಾಗ ಇದ್ದೇವನ್ರಿ ಹಾಲ. ಇಲ್ಲಿ ಆ ಗಂಡ ಮನೆಗೆ ಬಂದ ಬಳಕ ಹಾಲು ಬಂದಾವ, ಹಡದಾಳ ಅಂತ ಹೇಳ್ಕೊತ ಹೊಂಟಾರ ಇವ್ರು. ಅದಕ್ಕೆ ನಿನಗೇನು ಕೇಳಬೇಕತ್ತದ, ಶರೀರಕ್ಕೆ ಬಿಟ್ಟು ಹಾಲು ಮಾಡಿ ನಿನ್ನ ಜೀವಾತ್ಮಕ ಕುಡಿಸಬೇಕಪ್ಪ ಹಾಲು. ನನ್ನೊಳಗೆ ಶರೀರ ಒಳಗೆ ಹಾಲು ಮಾಡಿ ನಿನ್ನ ಜೀವಾತ್ಮ ಕುಡ್ದಾದ, ನಿನ್ನ ಜೀವಾತ್ಮ ಬದುಕ್ಯಾದ, ನಿನ್ನ ಜೀವಾತ್ಮನ ಠಿಕಾಣೆಯಲ್ಲಿ ಅವನು ಜಾಗೆಯಲ್ಲಿ. ಅದಕ್ಕೆ ಕೇಳ್ಬೇಕಾಗ್ಯದ ಮಾಸ್ತರ್ಗ. ಅವ ಏನಂತ ಗೊತ್ತೇನ್ರಿ? ಹಂಗ ಅಲ್ಲ ಹೋಗ್ ಬರತ್ತರತ್ರಿ. ಹಾ ಅಮ್ಮ ಹೋಗ್ಬಾರ ಯಾರು ಒಂದಿಲ್ಲತ್ರಿ. ಅಮ್ಮ ಹೋಗ್ಬಾರತ್ ಯಾರು ಒಂದಿಲ್ಲತ್. ನಮ್ಮದೇರಿ ಎಲ್ಲಿ ಬೀಳ್ತಾನ್ರಿ ಅವ? ಅಲ್ಲ ಹೋಗ್ಬಾರ 5 ಸಾರಿ ಅಲ್ಲ ಹೋಗ್ ಬರತ್ತಾರ. ಅಮ್ಮ ಹೋಗ್ಬಾರ ಯಾಕನ್ನೆಲ್ಲ ಕೇಳ್ತಾನ್ರಿ ಅವ. ಅಮ್ಮ ಹೋಗ್ ಬರತ್ ಯಾಕ ಅನ್ನಂಗಿಲ್ಲ. ನನಗೇನು ಸಂಶಯ ಬರ್ತದ ಹೇಳಿ. ಅಲ್ಲ ಹೋಗ್ ಬರತ್ತಾರ ಮತ್ತ ನಮ್ಮ ಜಲ್ಲಿ ಬೀಳ್ತಾರಪ್ಪ. ನಮ್ಮ ಭೂಮಿಗೆ ಹನಿ ಹೊಡಿತಾರ, ನಮ್ಮ ತಾಯಿಗೆ ಹಣಿ ಹಚ್ಚಿ ಕಾಲ್ ಬೀಳ್ತಾರ. ಅಂತರ್ಲೆ ಮಾಡೈತ್ ನೋಡಮ್ಮ ನಮಾಜ. ಅಂತರ್ಲೆ ಮಾಡ್ಬೇಕು ನೋಡ. ನಮಾಜ ಮಾಡಿ ತೋರ್ಸ್. ನೀ ಮದ್ರೇವ, ನೀ ಮದ್ರೇವ್ ಮಾಡಿ ತೋರ್ಸ್ನಿ. ಖರೆ ನಿಮ್ಮ ಅಪ್ಪನ ಮಗ ತಿನ್ನ. ಅಂತರ್ಲೆ ನಮಾಜ್ ನಮ್ಮ ಭೂಮಿಗೆ ಹಣಿ ಹೊಡ್ಲಾರ್ದೆ ನಮಾಜ್ ಮಾಡಿ ತೋರ್ಸ್ನಿ. ಮಾಡಿ ತೋರ್ಸ್ನಿ. ಇಲ್ಲಿಗೆ ಹಾಕಿ ಬಿಡ್ತೀನಿ ನಾ. ಬಿಡ್ತೀನಿ. ಅದಕ್ಕ ಮಾಸ್ತರ ಹಾದಿ ಭಾಳ ಅದಾವ. ಅಲ್ಲ ಹೋಗ್ ಬರತ್ತಾರ 5 ಟೈಮ್ ನಮಾಜ್ ಮಾಡ್ತಾರ. ಮತ್ ಮನಿಗೆ ಬಂದು ಏನ್ ಮಾಡ್ತಾರೆ? ಏನ್ ಮಾಡ್ತಾರ? ಕೈಕಾಲ್ ಮುಖ ತಕೋತಾರ. ಕೈಕಾಲ್ ಮುಖ ತಕೋತಾರ. ಊಟ ಮಾಡೋ ಟೈಮಿಗೆ ಏನ್ ಮಾಡ್ತಾರ? ಊಟ ಮಾಡೋ ಟೈಮ್ಗೆ ಏನ್ ಮಾಡ್ತಾರ? ಏನ್ ಅಲ್ಲ ಅಂತ ಉಂತಾರ, ಏನ್ ಬಿಸ್ಮಿಲ್ ಅಂತ ಉಂತಾರ? ಅಲ್ಲ ಅಂದು ಉಣಲತ್ತಮ್ಮ. ಬಿಸ್ಮಿಲ್ ಅಂತ ಉಂತಾರ. ಬಿಸ್ಮಿಲ್ ಅಂದು ಇದ್ರಾಗ ಬಾಯ ತೂತ್ ಹಾಕ್ತಾರ, ಬಾಯಾಗ ತೂತ್ ಹಾಕ್ತಾರ. ಅಲ್ಲದ ಉಂತಾರ ಏನವ್ರು? ಅಲ್ಲ ಅಂದು ಉಣಂಗಿಲ್ಲ. ಅಲ್ಲದ ಉಣಾಯ್ತಲ್ಲಿ ಅಲ್ಲಿ ಹೆಂಗ ಬರ್ತದ? ಇಲ್ಲಿ ಬಿಸ್ಮಿಲ್ ಅನ್ನ ನೋಡ್ರಿ, ಸಾಲಿ ಕಲ್ತ್ರ ಬಿ ಅಟ್ಟಿ ಅದ, ಕಲೀಲಿಕ್ಕೆ ಅಟ್ಟಿ ಅದ. ಬಿಸ್ಮಿಲ್ ಅಂದ್ರ ಎಲ್ಲಾ ಪರಮಾತ್ಮಗ ಮುಡ್ತೇಳಿ ಆ ಸರಣಿ ಮಾಡ್ತಾರ. ಬಿಸ್ಮಿಲ್ ಯಾಕೆ ಕುಂತಾರ? ಯಾಕತ್ತಾರ ಬಿಸ್ಮಿಲ್ ಅಂತೇಳಿ? ಎದ್ರ ಸಲಕತ್ತಾರ? ಈ ಪಿಟೇಲಿ ಮಾಸ್ತರ್ ಕಿಸ್ವ ಏನತ್ತದ? ಏನತ್ತದ್ರಿ? ಸೈರೆ ನಾಯಿ ಅದು. ಅವನ ಶಬ್ದ ಪುರಾಣದಾಗಿಲ್ಲತ್ತ. ಇಲ್ಲೇ ನಡಿ ಮಸೂತಿ ಅದ. ಇಂದ ಹೋಲಿ ಎಷ್ಟು ಹೋತದ ನನಗ ನಿನಗ. ಹೋಲಿ ಆ ಪುರಾಣ ತರಾನು ಅವ್ವನ ಶಬ್ದ ಅದ್ರಾಗ ಇದ್ದಿತ್ತಿಲ್ಲ ಅಂದ್ರ ನಾ ಹಾಡದ ಬಿದಾಗಿ ನೀನು ಕೊಡ್ತೀನಿ ನಿನಗ. ಮತ್ತ ಅವ್ವದ ನಾವು ಸಾಣಿ ಅದ್ರಾಗ ಇತ್ತಲ್ಲ, ಮತ್ತೆ ನೀ ನಾನು ಕೊಡ್ಬೇಕು ಬಿದೇಗಿ. ಬಿದೇಗಿ ನಿಮಗ ಬಿಟ್ಟದಲ್ಲ. ಮತ್ತ ಸುಮ್ಮ ಹೋಲಿ ಬಿಡು ಅಂತೇಳಿ ನೀನು ಬಿಟ್ಟಿನಿ ಮಾಸ್ತರ್ನ. ಇವತ್ ಬಿಡಲ್ರಿ. ಇವತ್ತ ನೀವು ಕೆದರಿ ತೆಗದ್ರಿ ಅಂದ್ರೆ ನಿಮ್ಗೆ ಬಿಡಂಗಿಲ್ಲ. ಮತ್ತ ಇದನ್ನಲ್ಲೇ ಏನ್ ಕೇಳ್ಬೇಕಾಗ್ಯದ ತಮ್ಮ? ಏನ್ ಕೇಳ್ಬೇಕಾಗಿದ್ರಿ? ಅದಕ್ಕೆ ಇವ್ರು ಹರದೇಶ್ ಅವರು ಭಾಳ ಕುಣಿಲ್ಕತ್ತಾರ. ಕುಣಿಲಕತ್ತಾರ. ನಮ್ಮ ಅಪ್ಪನ ಮಗ, ನಾವನ ಮಕ್ಕಳಲ್ಲ. ನಾವು ಹೋದಾಕ್ರೆ ಹೆಣ್ಮಕ್ಳು ಬಸರಾಗಿ ಹಡಿತಾರ. ಈ ಗಣಸ ಮಕ್ಳು ಏಸು ಮಾಡ್ದಾರ ಹೇಳ್ರಿ ಅವನಿಗೆ ಜರ. ಏ ಮಾಸ್ತರ, ಒಬ್ಬ ಗಣ ಮಗ ಏಸು ಮಕ್ಳು ಹಡ್ದಾನ? ಏಸ್ ಹಡ್ದಾನ್ರಿ? ಒಬ್ಬ ಗಣ ಮಗ ಸಾಟಿ ಮಕ್ಳು ಹಡ್ದಾನ. ಒಬ್ಬ ಗಣ ಮಗ ಒಂದೇ ಮಗ ಹಡ್ದಾನ. ಆ ರಾಜಾಗ 100 ಮಂದಿ ಹೆಂಡ್ರಿದ್ರು. ಇದು ರಾಮಾಯಣ ಬರ್ದಟ್ಟು ಮಾತದ. ಈ ರಾಮಾಯಣ ಬರ್ದಿಟ್ಟದ ಮಾತದ. ಮತ್ತ ಆ ರಾಜಾಗ 100 ಮಂದಿ ಹೆಂಡ್ರಿದ್ರು. ಒಬ್ಬಕ್ಕಿಗೆ ಮಾಡ್ಕೊಂಡ ಮಕ್ಕಳಾಗಿಲ್ಲ. ಒಬ್ಬಕ್ಕಿಗೆ ಮಾಡ್ಕೊಂಡ ಮಕ್ಕಳಾಗಲಿಲ್ಲ. 2 ಮಾಡ್ಕೊಂಡ್ 3 ಮಾಡ್ಕೊಂಡ ಮಕ್ಕಳಾಗಿಲ್ಲ. ಮಕ್ಕಳಾಗಲಿಲ್ಲ. 100 ಹೆಂಡ್ರ ಮಾಡ್ಕೊಂಡ್ರು. 100 ಹೆಂಡ್ರ ಮಾಡ್ಕೊಂಡ್ರ ಮಕ್ಕಳಾಗಲಿಲ್ಲ. ಅವನ ಅಕ್ಷಯದಿ ಖಾಲಿ ಆಗೈತೇನ್ರಲ್ಲಿ? ಕೇಳ್ಬೇಕು ಹರದೇಶ್ ಅವ್ರಿಗೆ. ಒಬ್ಬರಿಗಾರಿ ಆರ್ಬೇಕು ಮಕ್ಕಳು. 100 ಮಂದಿ ಹೆಂಡ್ರಿ ಒಬ್ಬರಿಗೆ ಮಕ್ಕಳ ಆಗ್ಬೇಕು. ಏನ್ ಮಾಡ್ದೇನ್ ರಾಜ? ರಾಜ ಏನ್ ಮಾಡ್ದ? ಏನ್ ಮಾಡಿದ್ರಿ? ಮೊದಲೇ ಎತ್ತಾನ. ಏನತ್ತಾನ್ರಿ? ಮಕ್ಕಳಿಲ್ಲಾರ್ದವ್ರಿಗೆ ಮೋಕ್ಷ ಇಲ್ಲ ಅಂತ ಹೇಳ್ತಾರ. ಅದಕ್ಕೆ ರಾಜ ಏನಂತಾನ? ಏನ್ ಮಾಡ್ದೇನ್ ರಾಜ ರೀ? ಮನನಂದ ರಾಜವಾಡದ ಮನಾರ ದನ್ನ ಧರ್ಮಕ್ಕೇನ ಕಡಿಮಿಲ್ಲ, ವಸ್ತ ಒಡವಿಗೇನ ಕಮ್ಮಿಲ್ಲ, ಹೊನ್ನ ಚಿನ್ನಗೇನ ಕಡಿಮಿಲ್ಲ.
ನನ್ನ ಮಕ್ಕಳ ಸಂತಾನ ಇಲ್ಲ, ಹೌದ್. ನಾ ಹುಟ್ಲಾರ್ದಂಗ ಅಂತ ಹೇಳಿ ರಾಜ 100 ಹೆಂಡ್ರಿ ಆ 100 ಹೆಂಡ್ರಿಗೆ ತಗೊಂಡು ಗುಡ್ಡ ಗಮಾರ್ ತಿರ್ಗಾಡ್ಲಕತ್ತ. ಅಡವಿ ಆರ್ಯನ ತಿರುಗಾಡಕೋತ ಹೋದ. ಏನ್ ಮಾಡ್ದನ್ ರಾಜ ಮುಂದ? ಆ ಅಡವಿ ಆರ್ಯನ ತಿರುಗಾಡಕೋತ ಹೋದ. ಹೌದ್. ಆ ಅಡವಿ ಆರ್ಯನದಾಗ ರಾಜ ಬಸರಾಗಿ ಗಂಡಸ ಮಗ ಹಡ್ದಾನ. 100 ಮಂದಿ ಹೆಂಡ್ರಿ ಇರ್ಲಾಗ ರಾಜ ನಡ್ದನ್ರಿ. 100 ಮಂದಿ ಹೆಂಡ್ರ ಇರ್ಲಕ್ಕಾಗಿ ಆ ರಾಜನೇ ಬಸರಾಗಿ ಗಂಡಸ ಮಗ ಹಡ್ದಾನ. ಹೌದ್. ಆ ಗಂಡಸ ಮಗನ ಹೆಸರು ಏನು? ನಂಗ ಸಂಶಯ ಹೊಂಟದ್ರಿ. ಹಂಗ 100 ಮಂದಿ ಹೆಂಡ್ರಿ ಇರ್ಲಾಗ ರಾಜ ನಡ್ದನಂದ್ರ ಹಾ ಆ ರಾಜಾಗ್ಯಾರ ಯಾವ ಬಸರ ಮಾಡಿರ್ಬೇಕು? ಯಾವ ಬಸರ ಮಾಡ್ದ? ಬೇಕಲ್ರಿ ಮತ್ತ ಬೇಕು. ರಾಜಾಗೆ ಯಾವ ಬಸರ ಮಾಡಿರ್ಬೇಕು? ಅವನ ಹೆಸರೇನು? ಅವನ ಹೆಸರೇನು? ಪಿಟಿಲ್ದವನು ಕೇಳ್ತೀನಿ ಇದು. ನಿಮ್ಗೆ ಬಿಟ್ಟುದಲ್ಲ ಮತ್ತ. ಹಾ, ಹೊಳ್ಳಿ. ಹಾ